ಮುಂದೆ ಬರ್ಲಿಕ್ಕಿದ್ದಾರೆ ಛದ್ಮವೇಷ ಅಂದರೆ ಫ್ಯಾನ್ಸಿ ಡ್ರೆಸ್ ಜೊತೆ ಮಕ್ಕಳು ಬರ್ತಾ ಇದ್ದಾರೆ. ಐ ಥಿಂಕ್ ಡೀಟೇಲ್ಸ್ ಅವರು ಶ್ರೀದೇವಿ ಅವ್ರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ವೇದಿಕೆ ಮೇಲೆ ಮಕ್ಕಳು ಶ್ರೀಯಾ ಅವರು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೊಂದಿಗೆ ಸ್ವಾಗತಿಸಿ ಮಕ್ಕಳನ್ನ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ. ನಮಸ್ಕಾರ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಶ್ರೀಯಾ. ನಾನು ನಮ್ಮ ಐಂಡೋವನ್ ಮಕ್ಕಳೊಂದಿಗೆ ನಿಮಗೆ ಕರ್ನಾಟಕದ ಗಣ್ಯ ವ್ಯಕ್ತಿಗಳ ಪರಿಚಯ ಕೊಡಲು ಬಂದಿದ್ದೇವೆ. ಎಲ್ಲರೂ ತಯಾರಿದ್ದೀರಾ? ಧೈರ್ಯ, ಸಾಹಸ ಮತ್ತು ಸ್ವಾಭಿಮಾನ ನಮ್ಮ ಕನ್ನಡಿಗರಲ್ಲಿ ಕಮ್ಮಿ ಇಲ್ಲ. ಹೀಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ತಲೆ ತಗ್ಗಿಸದೆ ಹೋರಾಡಿದ ಮಹಿಳೆ ನಮ್ಮ ಕನ್ನಡತಿ ಕಿತ್ತೂರು ರಾಣಿ ಚೆನ್ನಮ್ಮ. ಬನ್ನಿ ಸ್ವಾಗತಿಸೋಣ ನಮ್ಮ ಮೊದಲ ಪುಟಾಣಿ ವಿಹಾನ ಪಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ. ಯಾರು ನೀನು? ನಾನು ಕಿತ್ತೂರು ರಾಣಿ ಚೆನ್ನಮ್ಮ. ಕನ್ನಡದವರು ರಾಜರಾಣಿಯ ಕಾಲದಲ್ಲೊಂದೇ ಅಲ್ಲ, ಈಗಿನ ಕ್ರೀಡೆಯಲ್ಲೂ ಮಿಂಚುತ್ತಿದ್ದಾರೆ. ಕ್ರಿಕೆಟ್ನಲ್ಲಂತೂ ಕನ್ನಡದ ಸಾಧಕರು ಹಲವಾರು. ನಮ್ಮ ಇಂಡಿಯನ್ ಟೀಮ್ನಲ್ಲಿ ದ ವಾಲ್ ಎಂದು ಪ್ರಸಿದ್ಧರಾಗಿದ್ದ ಮತ್ತು 100 ಬಾಲಿಗೆ ಒಂದೇ ರನ್ ಗಳಿಸಿದ ಏಕೈಕ ಆಟಗಾರ ರಾಹುಲ್ ದ್ರಾವಿಡ್. ಶೂರರ ವೀರರ ಆಟವಿದು, ರೋಮಾಂಚಕ ರೋಚಕ ಕೂಟವಿದು. ಶಬ್ದಗಳಿಲ್ಲ ಬಣ್ಣಿಸಲು. ಚಂಡ ಪ್ರಚಂಡರು ಇಲ್ಲಿ, ಸಿಡಿಯುವ ಅಬ್ಬರ ಇನ್ನೆಲ್ಲಿ. ಪ್ರತಿಕಥನವು ಇಲ್ಲಿ, ಬಲು ಕಠಿಣ. ಮೈಜುಂ ಎನ್ನುವ ರಣಾಂಗಣ, ಚಮತ್ಕಾರದ ತಾಣ, ಚತುರರ ತುಂಬಿರು ಮೈದಾನ. ನನ್ನ ಹೆಸರು ರಾಹುಲ್ ದ್ರಾವಿಡ್. ನಾನು ಇಂಡಿಯಾ ಟೀಮ್ ಕೋಚ್ ಆಗಿನಿ. ನಿಮ್ಗೆ ಯಾರನ್ನ ಕ್ರಿಕೆಟ್ ಆಡ್ಬೇಕಂದ್ರೆ ನನ್ನ ಹತ್ರ ಬನ್ನಿ, ಬರ್ತಿರತ್ತಾ? ಕರ್ನಾಟಕ ಕಾವೇರಿಯ ತವರು. ಕಾವೇರಿ ನದಿ ಮೈಸೂರಿನಲ್ಲಿ ಕಟ್ಟಿರುವ ಕನ್ನಂಬಾಡಿ ಕಟ್ಟೆ, KRS ಡ್ಯಾಮ್ ಹೆಸರು ಕೇಳಿದರೆ ನಮಗೆ ನೆನಪಾಗೋದು ಸರ್ ಎಂ ವಿಶ್ವೇಶ್ವರಯ್ಯನವರು. ಭಾರತದ ಮೊದಲ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದವರು. ಬನ್ನಿ ಸ್ವಾಗತಿಸೋಣ ಕುಶಾಲ್. ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಜೀನ.
ಚಿತ್ರದುರ್ಗದ ಕಲ್ಲಿನ ಕೋಟೆ. ಇಷ್ಟೇ ಸಾಕಲ್ವಾ ನಮ್ಮ ನೆಕ್ಸ್ಟ್ ವ್ಯಕ್ತಿಯ ಪರಿಚಯ ಮಾಡೋಕೆ? ಯಾರು ಹೇಳಿ ನೋಡೋಣ. ಹೌದು, ಒಣಕೆ ಓಬವ್ವ ನಮ್ಮ ಮುಂದಿಯ ಪುಟಾಣಿಯ ಪಾತ್ರ. ಸ್ವಾಗತಿಸಿ ಚಾರ್ವಿ ಪ್ರದೀಪ್. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು? ನಮಸ್ತೆ, ನಾನು ವೀರವನಿತೆ ಒನಕೆ ಓಬವ್ವ ಹೈದರಾಲಿ ಸೈನಿಕರಿಗೆ ಮಣ್ಣು ಮುಕ್ಕಿಸಿ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದೆ. ಜೈ ಕರ್ನಾಟಕ. ವೀರವನಿತೆ ಆ ಓಬವ್ವ, ದುರ್ಗವು ಮರೆಯದ ಓಬವ್ವ. ಸುಮಾರು 500ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಭಾರತವನ್ನು ಪ್ರವೇಶಿಸಲು ಪ್ರಯತ್ನಿಸಿದ ಪೋರ್ಚುಗೀಸರನ್ನು ಎದುರಿಸಿ ಮೊಟ್ಟ ಮೊದಲ ವೀರ ವನಿತೆಯ ರಾಣಿ ಅಬ್ಬಕ್ಕ. ಅವರು ಚೌಟ ರಾಜವಂಶದವರು. ಇವರು ಕರ್ನಾಟಕದ ತುಳುನಾಡಿನ ಮಹಾರಾಣಿಯಾಗಿದ್ದವರು. ಬನ್ನಿ ಸ್ವಾಗತಿಸೋಣ ಚಿರಂತನ ವೆಂಕಟೇಶಪ್ಪ ರಾಣಿ ಅಬ್ಬಕ್ಕ ದೇವಿಯ ಪಾತ್ರದಲ್ಲಿ. ನನ್ನ ಹೆಸರು ಚಿರಂತನ. ನಾನು ರಾಣಿ ಅಬ್ಬಕ್ಕ. ಪೋರ್ಚುಗೀಸರೇ, ನಮ್ಮ ದೇಶ ಬಿಟ್ಟು ತೊಲಗಿ, ಇಲ್ಲದಿದ್ದರೆ ನಿಮ್ಮ ತಲೆಯನ್ನು ಚೆಂದಾಡುವೇನೋ. ಹುಷಾರ್. ಜೈ ಕರ್ನಾಟಕ ಮಾತೆ. ಉಳ್ಳವರು ಶಿವಾಲಯವ ಕಟ್ಟುವರು, ನಾನೇನ ಮಾಡಲಿ ಬಡವನಯ್ಯ. ಇಂತಹ ಅದ್ಭುತ ವಚನಗಳನ್ನು ನಮಗೆ ಪರಿಚಯಿಸಿದವರು ಬಸವಣ್ಣನವರು. ತಮ್ಮ ವಚನಗಳಿಂದ ಸಾಮಾಜಿಕ ಅರಿವು ಮೂಡಿಸಿದ ಬಸವಣ್ಣನವರ ಪಾತ್ರದಲ್ಲಿ ಬರುತ್ತಿದ್ದಾರೆ ಪೃಥ್ವಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ. ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪ ಅನೇಕ ಶರಣರು, ಕವಿಗಳು ಹಾಗೂ ತತ್ವಜ್ಞಾನಿಗಳಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಿತು. ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿಯಾಗಿದ್ದ ಅಕ್ಕ ಮಹಾದೇವಿಯವರು ಕೂಡ ಇದೇ ಅನುಭವ ಮಂಟಪದ ಸದಸ್ಯರು. ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನನನ್ನು ಯಾರು ನೀನು? ಯಾರು ನೀನು? ಹೇಳು, ಯಾರು ನೀನು? ಜೋರಾಗಿ ಹೇಳು. ಹೇಳು. ಬೇಡವಾ? ಸಾಕಾ? ಯಾರು ನೀನು? ನಾನು ಹೇಳಬೇಕಾ? ನೋಡಿ, ಎಲ್ಲ ಕೇಳಿಸ್ಕೊತಾ ಇದ್ದಾರೆ. ಹೇಳು ಹೇಳು. ನಾನು ಜೋರಾಗಿ. ನಾನು ಹೇಳು. ಬೇಡವಾ? ಯಾರು ನೀನು? ಯಾರು ವೇಷ ಹಾಕ್ಕೊಂಡಿದ್ಯಾ? ಹೋಗೋಣ. ಬರ್ತೀಯಾ? ಹೋಗೋಣ. ಹೇಳ್ಬೇಕು, ಹೆಸರು ಹೇಳ್ಬೇಕು. ನಿನ್ನ ಹೆಸರೇನು? ಜೋರಾಗಿ.
ನಮ್ಮ ನಾಡಿನಲ್ಲಿ ವೀರ ವನಿತೆಯರಿಗೆ ಕೊರತೆ ಇಲ್ಲ. ಬ್ರಿಟಿಷರ ವಿರುದ್ಧ ಸಿಂಹಿಣಿಯಾಗಿ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ವೀರಗಾಥೆ ನಿಮ್ಮೆಲ್ಲರಿಗೂ ಗೊತ್ತು. ಮತ್ತೆ ಸ್ವಾಗತಿಸಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಸ್ವರನಂದಿ. ಬ್ರಿಟಿಷರೇ, ಕಪ್ಪ ಬೇಕೇ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಬಿತ್ತಿರ ಬೆಳೆದರ, ನೀವೇನು ನಮ್ಮ ಅಣ್ಣ ತಮ್ಮಂದದಿರ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ಬ್ರಿಟಿಷರೇ, ನಮ್ಮ ದೇಶ ಬಿಟ್ಟು ತೊಲಗಿ. ಹರ ಹರ ಮಹಾದೇವ್. ಮೈಸೂರು ಹಾಗೂ ಬೆಂಗಳೂರು ಬೆಳೆದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಲು ಅನೇಕ ಜನರ ಕೈವಾಡವಿದೆ. ಮೈಸೂರಿನ ಒಡೆಯಾರ್ ವಂಶದವರ ಪಾತ್ರ ಇದರಲ್ಲಿ ಗಣನೀಯವಾದದ್ದು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗಾಗಿ 377 ಆಕರ್ ಭೂಮಿ ಮತ್ತು ಧನ ಸಹಾಯ ಮಾಡುವನ್ನು JNT ಟಾಟಾರವರಿಗೆ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯಾರ್ ಅವರನ್ನು ಮರೆಯೋ ಹಾಗಿಲ್ಲ. ಅವರ ಪಾತ್ರದಲ್ಲಿ ಬರಬೇಕಾಗಿದ್ದು ಯತ್ವಿಕ್, ಆದರೆ ಮಹಾರಾಜರಿಗೆ ಕೋಪ ಬಂದಿದ್ರಿಂದ ಅವರು ವೇದಿಕೆ ಮೇಲೆ ಬರ್ತಾ ಇಲ್ಲ. ನಮ್ಮ ನಾಡಿಗೆ ಕೈಲಾದ ಕಾಣಿಕೆ ನೀಡಲು ರಾಜವಂಶದಲ್ಲಿಯೇ ಇರಬೇಕೆಂದಿಲ್ಲ. ಹೀಗೆ ಕಾವಲುಗಾರನ ಹೆಂಡತಿಯಾಗಿ ತನ್ನ ನಾಡನ್ನು ವೈರಿಗಳಿಂದ ಸಂರಕ್ಷಿಸಿದ ವೀರನಾರಿ ಒನಕೆ ಓಬವ್ವ. ಮತ್ತೆ ಒನಕೆ ಓಬವ್ವ ಪಾತ್ರದಲ್ಲಿ ಬರುತ್ತಿದ್ದಾರೆ ಸಂತೃಪ್ತಿ ಸಂಧಿ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲಿ ನೆನೆದಳು. ಯಾರು ನೀನು? ನಾನು ಒನಕೆ ಓಬವ್ವ. ಕಾಳಿಯಂತೆ ಬಲಿಗಾಗಿ ಕಾದಳು, ಯಾರವಳು ಯಾರವಳು? ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿಗಳ ಪರಿಚಯ ಮಾಡಿಸಲು ಅವಕಾಶ ಕೊಟ್ಟಿದ್ದ ಕನ್ನಡ ಬಳಗಕ್ಕೆ ಧನ್ಯವಾದಗಳು. ಸಿಂಹದ ಮರಿ ಸೈನ್ಯ, ನಮ್ಮದು ಸಿಂಹದ ಮರಿ ಸೈನ್ಯ. ವೈರಿಗಳ ದ್ರೋಹಿಗಳ ಎದುರಿಸಿ ಹೊರಟಿದೆ ಸಿಂಹದ ಮರಿ ಸೈನ್ಯ, ಸಿಂಹದ ಮರಿ ಸೈನ್ಯ. ಆಯ್ತಲ್ಲ?